ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋಗೆ ಮಿನಿಮಮ್ ಒಂದು 10 ರಿಂದ 15 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ದೂರಿಯಾದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಪ್ರಕಾರ ವಾರದಿಂದ ಬಿಗ್ ಬಾಸ್ ಅಲ್ಲಿ ಬಿಬಿ ಕಾಲೇಜ್ ಅಂತ ಒಂದು ಕಾನ್ಸೆಪ್ಟ್ ನಡೀತಾ ಇತ್ತು. ಸೊ ಅದಕ್ಕೆ ಯಾವ್ದೆಲ್ಲ ಟಾಸ್ಕ್ ನಡೀತೋ ಆ ಟಾಸ್ಕ್ ನ ಪ್ರಕಾರ ಇವತ್ತು ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲ, ಇದಾದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ. ಸೊ ಈ ಒಂದು ವಾರದ ಪೂರ್ತಿ ಏನು ಟಾಸ್ಕ್ ನಡೀತು ಅದರಲ್ಲಿ ಮೊದಲು ಆಯ್ಕೆ ಆಗಿದ್ದು ಧನು ಅವರು, ಬ್ಲೂ ಟೀಮ್ ಇಂದ ಧನು ಅವರು ಆಯ್ಕೆ ಆಗ್ತಾರೆ. ಸೊ ಅದಾದ್ಮೇಲೆ ಸೆಕೆಂಡ್ ಟಾಸ್ಕ್ ಅಲ್ಲಿ ಅವರು ತಂಡ ಗೆದ್ರು ಕೂಡ ಒಮ್ಮತ ಬಡದೇ ಇರೋ ಕಾರಣದಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಬಹುಮತದಿಂದ ರೆಡ್ ಟೀಮ್ ಇಂದ ಅಭಿಯೋ ಸೆಲೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಇನ್ನೊಬ್ರು ಯಾರು ಹ್ಯಾಡ್ ಆಗಿದ್ದಾರೆ, ಅವ್ರು ಯಾರು ಅಂತ ನೋಡೋಣ ಬನ್ನಿ. ಪ್ರೋಮೋ ನೋಡ್ಕೊಂಡು ಪ್ರೋಮೋ ಬಗ್ಗೆ ಅನಾಲಿಸಿಸ್ ಮಾಡ್ಕೊಂಡು ಡಿಕೋಡ್ ಮಾಡ್ಕೊಂಡು ಸೊ ಯಾವ ತರ ಇರಬಹುದು ಇವತ್ತಿನ ಒಂದು ಆ ಟಾಸ್ಕ್ ಯಾವ ತರ ಇರಬಹುದು, ಯಾರೆಲ್ಲ ಆಡ್ತಿದ್ದಾರೆ ಅದನ್ನ ಅನಾಲಿಸಿಸ್ ಮಾಡೋಣ. ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದ ವೀಕ್ ಟಾಸ್ಕ್ ನೀಡುತ್ತಿದ್ದಾರೆ. ತಮ್ಮ ಎರಡೆರಡು ಭಾವಚಿತ್ರಗಳನ್ನು ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು. 4 ಅಭ್ಯರ್ಥಿಗಳ ಬೆಂಬಲಿಗರು ಉಳಿದ 3 ಭಾವಚಿತ್ರಗಳನ್ನು ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಇಡಬೇಕು. ಖಾಲಿ ಫ್ರೇಮ್ ನಲ್ಲಿ ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ. ಈ ಪ್ರೋಮೋ ನೋಡಿದ್ರೆ ನನ್ಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಆಟ ಗೆಲ್ಬೇಕು ಅಂದ್ರೆ ನಾವೇ ಗೆಲ್ಲೋದಲ್ಲ, ಬೇರೆಯವ್ರು ನಮ್ಮ ಪರವಾಗಿ ಆಡ್ಬೇಕು, ಆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಹಾಕೊಂಡು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಗೆ ಆಯ್ಕೆ ಆಗಿರೋದು ಮೊದಲಿಗರು ಧನುಷ್ ಅವರು. ಸೊ ಇದರಲ್ಲಿ ಇಲ್ಲಿ ಇಟ್ಟಿರೋ ಒಂದು ಟಾಸ್ಕ್ ಮುಖಾಂತರ ನೋಡಿದ್ರೆ ಕಾವ್ಯ ಅವ್ರದ್ದು ಮತ್ತೆ ಜಾನ್ವಿ ಅವ್ರ ಫೋಟೋ 2 ಇದೆ. ಸೊ ಅವ್ರು ಕೂಡ ಯಾವುದೋ ಒಂದು ಬಹುಮತದಿಂದ ಬೇರೆ ಒಂದು ಮುಖಾಂತರ ಟಾಸ್ಕ್ ಅಲ್ಲಿ ಅವರು ಮೋಸ್ಟ್ಲಿ ಗೆದ್ದು. ಸೊ ಇವರಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಯಾರು ಆಯ್ಕೆ ಆಗಿದ್ರೋ ಅವ್ರ ಫೋಟೋನ ಇಟ್ಬಿಟ್ಟು ಅವ್ರು ಆಡೋದಲ್ಲ, ಆ ಫೋಟೋಗಳನ್ನ ಅವ್ರು 4 ಜನ ಆಡಿರ್ತಾರೆ. ಕಾವ್ಯ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅಭಿ ಆಗಿರ್ಬೋದು, ಧನುಷ್ ಆಗಿರ್ಬೋದು. ಅವ್ರು ಹೋಗ್ಬಿಟ್ಟು ಅವರ ಒಂದು ಭಾವಚಿತ್ರನ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾದ್ರೂ ಬಚ್ಚಿರ್ಬೋದು. ಸೊ ಅವ್ರ ಪರವಾಗಿ ಸೊ ಇನ್ನು 3 ಜನ ಅಂದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ರೆಡ್ ಟೀಮ್ ಅಲ್ಲಿ ಆಯ್ಕೆ ಆಗಿರೋದು ಕಾವ್ಯ, ಅಭಿ ಮತ್ತೆ ಜಾನ್ವಿ ಅವರು. ವೀಕ್ ಪೂರ್ತಿ ಗೆದ್ದಿದ್ದು ಬ್ಲೂ ಟೀಮ್ ಅಂದ್ರೆ ಇಲ್ಲಿ ಆಯ್ಕೆ ಆಗಿರೋದು ರೆಡ್ ಟೀಮ್ ಇಂದ 3 ಜನ. ಸೊ ಬ್ಲೂ ಟೀಮ್ ಇಂದ ಒಬ್ಬರು ಧನು ಅವ್ರು ಮಾತ್ರ ಆಯ್ಕೆ ಆಗಿದ್ದಾರೆ. ಸೊ ಇವಾಗ ಕಾವ್ಯ, ಜಾನ್ವಿ, ಅಭಿ ಅವರು ಬ್ಲೂ ಟೀಮ್ ಇಂದ ಅವರ ಒಂದು ಭಾವಚಿತ್ರನ ಮನೆಯಲ್ಲಿ ಎಲ್ಲಾದ್ರೂ ಬಚ್ಚಿಡ್ಬೇಕು ಅಂತ ಬಚ್ಚಿಡಕ್ ಹೋಗಿದ್ದಾರೆ. ಸೊ ರೆಡ್ ಟೀಮ್ ಇಂದ ಧನು ಕೂಡ ಹೋಗಿದ್ದಾರೆ. ಇವ್ರು ಫೋಟೋ ಮುಚ್ಚಿದ್ರಲ್ವಾ, ಇವ್ರ ಬೆಂಬಲಿಗರು ಯಾರು ಅವ್ರ ಪರ ಆಡ್ತಾರೋ ಸೊ ಅವ್ರ ಪರ ಆಡೋದಕ್ಕೆ 4 ಜನ ಬಂದಿದ್ದಾರೆ. ಒಬ್ರು ರಕ್ಷಿತಾ ಬಂದಿದ್ದಾಳೆ, ಸುರೇಶ್ ಬಂದಿದ್ದಾನೆ, ಮಳು ಮತ್ತೆ ಧ್ರುವ ಅಂತವ್ರು. ಈ 4 ಜನ ಅವ್ರ ಪರವಾಗಿ ಆಡೋದಕ್ಕೆ ಆಟ ಆಡೋಕೆ ಬಂದಿದ್ದಾರೆ. ಅಂದ್ರೆ ಇವ್ರು ಮುಚ್ಚಿಟ್ಟಿರೋ ಫೋಟೋ ಗಾರ್ಡನ್ ಏರಿಯಾದಲ್ಲಿ ಒಂದು ಸ್ಕ್ವೇರ್ ಬೋರ್ಡ್ ಇರುತ್ತೆ, ಅದ್ರಲ್ಲಿ ಇಂಟು ಮಾರ್ಕಲ್ಲಿ ಯಾರು ಇರ್ತಾರೋ ಅವರು ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಹೋದಂಗೆ. ಸೊ ಇಲ್ಲಿ ನಮ್ಗೆ ಪ್ರಮೋದಲ್ಲಿ ತೋರಿಸಿದಂಗೆ ಅಭಿಯವ್ರ ಫೋಟೋನ ಇಂಟು ಮಾರ್ಕಲ್ಲಿ ಇಕ್ಕಿದ್ದಾರೆ. ಸ್ಟೂಡೆಂಟ್ ಆಫ್ ದ ವೀಕ್ ರೇಸ್ ಇಂದ ಆಚೆಗೆ ಹೋಗಿದ್ದಾರೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಧನು ಬಂದ್ಬಿಟ್ಟು ವಾಶ್ರೂಮ್ ಅಲ್ಲೋ ಇಲ್ಲ ಅಥವಾ ಯಾವ್ದೋ ಮೇಕಪ್ ರೂಮ್ ಅಲ್ಲೋ ಆ ಒಂದು ಹುಡುಗರ ಕೆಳಗಡೆ ಇಡಕ್ ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಇದ್ರಲ್ಲಿ ನೋಡ್ತಿದ್ರೆ, ಈ ಒಂದು ಪ್ರಮೋದಲ್ಲಿ ನೋಡ್ತಿದ್ರೆ ರಕ್ಷಿತಾ ಹೋಗ್ಬಿಟ್ಟು ಧನು ಎತ್ಕೊಂಡು ಹೋಗಿ ಇಟ್ಬಿಟ್ಟು ಈ ತರ ಅನಿಸಿದೆ ನನಗೆ. ಸೊ ಅವ್ರೊಂದು ರಿಯಾಕ್ಷನ್ಸ್ ನೋಡ್ತಿದ್ರೆ ಅದೇ ತರ ಅನಿಸಿದೆ. ಸೊ ಇವಾಗ ನಮ್ಮ ಪ್ರಕಾರ ಅಭಿ ಅವ್ರು ಕೂಡ ಹೋಗಿರ್ಬೋದು, ಈ ಧನು ಅವ್ರು ಕೂಡ ಹೋಗಿರ್ಬೋದು. 3 ಜನ ಇದ್ದಾರೆ, ಕಾವ್ಯ, ಜಾನ್ವಿ ಅವರು ಮತ್ತೆ ಅಭಿ ಅವರು 3 ಜನ ಇದ್ದಾರೆ. ಅವ್ರ ಪರವಾಗಿ ಅವ್ರ ತಂಡದಿಂದ ಆಡಕ್ ಬಂದಿರೋದು ನಮ್ಮ ಪ್ರಕಾರ ರಕ್ಷಿತ್ ಅವರು, ಸೂರಜ್ ಅವರು, ಧ್ರುವಂತ್ ಅವರು. ಸೂರಜ್ ಅವರು ಈ ಕಡೆ ಅಭಿಗೋಸ್ಕರ ಆಗ್ಲಿ ಇಲ್ಲ ಕಾವ್ಯಗೋಸ್ಕರ ಆಗ್ಲಿ ಇಬ್ರಲ್ಲಿ ಒಬ್ರಿಗೆ ಆಡಿರ್ತಾರೆ ಪಕ್ಕ. ಸೊ ರಕ್ಷಿತಾ ಬಂದ್ಬಿಟ್ಟು ಜಾನ್ವಿ ಅವ್ರ ಪರ ಆಡಿರ್ತಾರೆ. ಧ್ರುವಂತ್ ಅವ್ರು ಬಂದ್ಬಿಟ್ಟು ಜಾನ್ವಿ ಅವ್ರ ಪರ. ಇವಾಗ ಎವಿಡೆಂಟ್ಲಿ ಕಾಣಿಸ್ತಿದೆ ಅಭಿ ಅವರು ರೇಸಿಂದ ಆಚೆಗೆ ಬಂದಿದ್ದಾರೆ. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಧನು ಕೂಡ ಆಚೆಗೆ ಬಂದಿದ್ದಾರೆ. ಈಗ ಸ್ಟೂಡೆಂಟ್ ಆಫ್ ದ ವೀಕ್ ಟಾಸ್ಕ್ ಅಲ್ಲಿ ವಿನ್ ಆಗೋ ಚಾನ್ಸಸ್ ಇರೋದು ಕಾವ್ಯಗೆ ಮತ್ತೆ ಜಾನ್ವಿ ಅವ್ರಿಗೆ. ಯಾಕಂತ ಹೇಳಿದ್ರೆ ಪ್ರೋಮೋ ಫೈನಲ್ ಅಲ್ಲಿ ನೋಡ್ಬೋದು ನೀವು, ಧ್ರುವಂತ್ ಅವರು ಒಂದು ಫೋಟೋನ ಎತ್ಕೊಂಡು ಹೋಗ್ತಿದ್ರೆ, ಮಾಡು ಮತ್ತೆ ಸುರೇಶ್ ಅವರು ತುಂಬಾ ರಗಡ್ ಆಗಿ ಅವ್ರನ್ನ ಡಿಪೆಂಡ್ ಮಾಡ್ಕೊಂತಿದ್ದಾರೆ, ಹೋಗ್ಬಾರ್ದು ಅಂತ. ಸೊ ನನ್ನ ಪ್ರಕಾರ ಈ ಒಂದು ಟಾಸ್ಕ್ ಅಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಟಾಸ್ಕ್ ಅಲ್ಲಿ ಜಾನ್ವಿ ಅವರು ಇಲ್ಲ ಕಾವ್ಯ ಅವರು ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಇದೆ ಅನ್ಸಿದೆ ನನಗೆ. ಸೊ ವೀಕ್ ಪೂರ್ತಿ ಗೆದ್ದಿದ್ದು ಬ್ಲೂ ಟೀಮ್ ಅಂದ್ರೆ, ಸೊ ಇವಾಗ ಅದೃಷ್ಟ ಹೊಳಿತಾ ಇರೋದು ಇವ್ರಿಗೆ. ಇದೇ ಬಿಗ್ ಬಾಸ್ ಆಟ ಅಂದ್ರೆ ಯಾರು ಕಷ್ಟಪಟ್ಟು ಆಟ ಆಡ್ತಾರೋ ಅವ್ರಿಗೆ ಇಲ್ಲೊಂದು ಬೆಲೆ ಇಲ್ಲ. ಬಹುಮತದಿಂದ ಆಗಿರ್ಬೋದು, ಟೀಮ್ ಒಂದು ಸಪೋರ್ಟ್ ಇಂದ ಆಗಿರ್ಬೋದು, ಈ ತರ ಒಂದು ಆಟ ಆಗ್ಬಿಡುತ್ತೆ. ಸೊ ನನಗೆ ಅನ್ಸಿದೆ ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗಿರಬಹುದು ಅನ್ಸಿದೆ ಕಾವ್ಯ ಮತ್ತು ಜಾನ್ವಿ ಅವರು ಇವರಿಬ್ಬರು ಮತ್ತೆ. ಸೊ ಇದೇನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲ, ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಗೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ರಘು ಅವರು ಆಯ್ಕೆ ಆಗಿದ್ದಾರೆ. ಕಾಲೇಜ್ ಅನ್ನೋ ಟಾಸ್ಕ್ ಅಲ್ಲಿ ವಾರ್ಡ್ದಿಂದ ಪ್ರಿನ್ಸಿಪಲ್ ರಘು ಅನ್ನೋ ತರನೇ ಕ್ಯಾರೆಕ್ಟರ್ ಮಾಡ್ತಾರೆ, ಕಟ್ ಮಸ್ತಾಗಿ ಸೂಪರ್ ಆಗಿ ಮಾಡ್ತಿದ್ದಾರೆ. ಸೊ ಅವ್ರನ್ನ ವೀಕ್ ಸ್ಟಾರ್ಟ್ ಅಲ್ಲೇ ಬಿಗ್ ಬಾಸ್ ಅವರು ನೀವು ನೆಕ್ಸ್ಟ್ ವೀಕ್ ಕೂಡ ಕ್ಯಾಪ್ಟನ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ಜಸ್ಟ್ ಆಡ್ತಿರೋದು
ವೀಕ್ ಆಫ್ ದ ಸ್ಟೂಡೆಂಟ್. ಸೊ ಇದು ಇವತ್ತಿನ ಒಂದು ಪ್ರೋಮೋ ಡಿಕೋಡ್ ಆಗಿರುತ್ತೆ. ಸೊ ನನ್ನ ಅನಾಲಿಸಿಸ್ ಈ ತರ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಸೊ ನಿಮ್ಗೆ ಆಟ ಆಡ್ದಿದ್ದನ್ನು ಗೆಲ್ದಿದ್ದನ್ನು ರೆಡ್ ಟೀಮ್ ಇಂದ 3 ಜನ ಬಂದಿದ್ದು ಎಷ್ಟು ಮಾತ್ರ ನ್ಯಾಯ ಅನ್ಸುತ್ತೆ? ಕಾವ್ಯ ಮತ್ತೆ ಜಾನ್ವಿ ಅವರು ಅವ್ರಿಬ್ರಲ್ಲಿ ಯಾರಾಗಬಹುದು ಸ್ಟೂಡೆಂಟ್ ಆಫ್ ದ ವೀಕ್? ಸೊ ಯಾರು ಗೆಲ್ಬಹುದು? ಸೊ ಧ್ರುವಂತ್ ಅವರು ಗೆಲ್ಸ್ತಾರ ಇಲ್ಲ ಸರೋಜ್ ಅವರು ಗೆಲ್ಸ್ತಾರ ನೋಡ್ಬೇಕು. ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಸೊ ಅನಾಲಿಸಿಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಈ ವಿಡಿಯೋಗೆ ಒಂದು 10 ರಿಂದ 15 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.